ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ತುಂಬ ವಿಶೇಷವಾಗಿ ಎಲ್ಲ ತೊಂದರೆಗಳಿಗೂ ಎಲ್ಲ ಕಷ್ಟಗಳಿಗೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ. ಈ ದಿನ ತುಂಬ ಸರಳವಾದ ವಿಧಾನದಲ್ಲೇ ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ, ನಾವು ದುಡಿತಾ ಇದ್ದೀವಿ, ಆದರೆ ಆ ಒಂದು ಸಂಬಳ ಯಾವುದಕ್ಕೂ ಸಾಕಾಗ್ತಾ ಇಲ್ಲ, ತುಂಬ ಕಷ್ಟದಲ್ಲಿದ್ದೀವಿ, ವರ್ಷಾನುಗಟ್ಟಲೆ ನಾವು ನಮ್ಮ ಕನಸನ್ನು ನೆರವೇರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಒಂದೇ ಒಂದು ಒಳ್ಳೆಯ ಕೆಲಸನ ನಾವು ಕೈಗೆ ಹಿಡಿಯೋದಕ್ಕಾಗ್ತಾ ಇಲ್ಲ, ಬಿಸ್ನೆಸ್ ಮಾಡೋದಕ್ಕಾಗ್ತಾ ಇಲ್ಲ. ಈ ರೀತಿ ಎಲ್ಲನೂ ಅರ್ಧಕ್ಕೆ ನಿಂತೋಗಿದೆ ಸ್ನೇಹಿತರೆ. ಒಂದು ಅಂತ ಅಂದರೆ ಹೇಳ್ಬಹುದು, ಎರಡು ಆದರೂ ಹೇಳ್ಬಹುದು, ಆದರೆ ನಮ್ಮ ಜೀವನದಲ್ಲಿ ಯಾವಾಗಲೂ ಸೋಲೇ ಕಾಣ್ತಾ ಇದ್ದೀವಿ, ಯಾವುದು ನಮಗೆ ಪಾಸಿಟಿವ್ ಆಗಿ ನಡೀತಾ ಇಲ್ಲ ಅನ್ನೋರು ತುಂಬ ಹೇಳ್ತಾ ಇರ್ತಾರೆ. ಯಾವ ಒಂದು ಕೆಲಸನೂ ಕೈಗೆ ಎತ್ಕೊಂಡ್ರೂ ಅದರಲ್ಲಿ ನಮಗೆ ರಿಸಲ್ಟ್ ಅನ್ನೋದು ಚೆನ್ನಾಗಿ ಗೊತ್ತಾಗಲ್ಲ. ನಾವು ಸಾಲ ಮಾಡ್ಕೊಂಡಿದ್ದೀವಿ, ಆ ಸಾಲನ ತೀರಿಸುವ ಒಂದು ದಾರಿ ಕಾಣ್ತಾ ಇಲ್ಲ, ನಮ್ಗೆ ಒಳ್ಳೆಯ ಕೆಲಸ ಸಿಗ್ತಾ ಇಲ್ಲ. ಈ ರೀತಿ ಎಲ್ಲ ಕೆಲಸಗಳಿಗೂ ಎಲ್ಲ ಕಷ್ಟಗಳಿಗೂ ಒಂದು ಪರಿಹಾರ ಅನ್ನೋದಿರುತ್ತೆ. ಈಗ ಈ ಒಂದು ತಂತ್ರ ಮಾಡ್ಕೊಳ್ಬೇಕು ಅಂದರೆ ನಮಗೆ ಒಂದು ಗಾಜಿನ ಬಾಟ್ಲೆ ಬೇಕಾಗುತ್ತೆ ಸ್ನೇಹಿತರೆ. ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನಮಗೆ ಈ ಭೂಮಂಡಲದಲ್ಲಿ ಇರುವ ಶಕ್ತಿಯನ್ನು ಎಳೆದುಕೊಳ್ಳುವ ಶಕ್ತಿ ಈ ಗಾಜಿನ ಬಾಟ್ಲಿಗೆ ಇದೆ. ಅದಕ್ಕೋಸ್ಕರ ಈ ಒಂದು ಗ್ಲಾಸ್, ಈ ಒಂದು ಕ್ಯಾಪ್ ಇರುವಂಥದ್ದನ್ನು ನೀವು ತಗೊಳ್ಳಿ. ಚಿಕ್ಕದೋ ದೊಡ್ಡದೋ ಯಾವುದಾದ್ರೂ ಪರವಾಗಿಲ್ಲ. ನಿಮ್ಮ ಮನೆಯಲ್ಲಿ ಇದಕ್ಕೂ ಮುಂಚೆ ಅದು ಇತ್ತು ಅಂದ್ರೂ ಕ್ಲೀನಾಗಿ ತೊಳೆದು ಇಟ್ಕೊಂಡ್ರೂ ಆಯಿತು. ಇದಕ್ಕೆ ಕಾಯಿನ್ ನೋಡಿಸ್ತಾ ಇದ್ದೀನಿ, ₹1 ಕಾಯಿನು. ಈ ಥರ ಸಿಂಬಲ್ಲು ತಂಬಿರುವಂಥದ್ದು ಏನಾದರೂ ನಿಮಗೆ ಸಿಕ್ಕಿದ್ರೆ ಇದು ಕೂಡ ತುಂಬ ಅದೃಷ್ಟ ಸ್ನೇಹಿತರೆ. ಈ ಥರ ಇರುವಂಥ ಕಾಯಿನು ಒಂದಾದರೂ ಇದ್ರೂ ನಮಗೆ ಈ ತಂತ್ರ ಬಂದು 48 ದಿನ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನೀವು ₹1 ಕಾಯಿನ್ ಆದ್ರೂ ತಗೊಳ್ಳಿ ಅಥವಾ ₹2 ತಗೊಳ್ಳಿ, ಅದು ನಿಮ್ಮಿಷ್ಟ. ಆದರೆ 48 ಸೇಮ್ ಆಗಿರಬೇಕು ಅಷ್ಟೇ. 48 ದಿನಕ್ಕೆ ನಾವು 48 ಕಾಯಿನ್ಸ್ ಹಾಕ್ತೀವಿ. ಅದಕ್ಕೋಸ್ಕರ ನೀವು ₹1 ತಗೊಂಡ್ರೂ ಸೇಮ್ 48 ದಿನಕ್ಕೂ 48 ಕಾಯಿನ್ಸ್ ಇರಬೇಕು. ಅದಕ್ಕೆ ಮೊದಲೇ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ನಿಮಗೆ ₹1 ಸಿಗುತ್ತೋ ₹2 ಸಿಗುತ್ತೋ ನೋಡಿ ನೀವು ರೆಡಿಯಾಗಿ 48 ಇಟ್ಕೊಂಡು ನಿಮ್ಮ ಹಾಲಲ್ಲಿ ಸ್ನೇಹಿತರೆ, ಲಿವಿಂಗ್ ರೂಮ್ ಅಂತ ಏನು ಹೇಳ್ತೀವಿ, ಆ ಲಿವಿಂಗ್ ರೂಮಲ್ಲಿ ಈಶಾನ್ಯ ಆಗ್ನೇಯ ಅಂದರೆ ನಮಗೆ ಪೂರ್ವಕ್ಕೆ ಇರುವಂಥದ್ದು, ನಮ್ಮ ಪೂರ್ವಕ್ಕೆ ನಾವು ಮುಖ ಮಾಡಿ ನಿಂತ್ಕೊಂಡಾಗ ನಮ್ಮ ಎಡಕ್ಕೆ ಬಂದು ಈಶಾನ್ಯ ಇರುತ್ತೆ, ನಮ್ಮ ಬಲಕ್ಕೆ ಬಂದು ಆಗ್ನೇಯ ಇರುತ್ತೆ. ಆ ಆಗ್ನೇಯ ಮೂಲೆಯಲ್ಲಿ ಸ್ವಚ್ಛವಾಗಿ ನೀವು ಗುಡಿಸಿ ಒರೆಸಿ ಏನು ಮಾಡ್ಕೊಳ್ತೀರೋ ಕ್ಲೀನಾಗಿ ಶುದ್ಧವಾಗಿ ಇಟ್ಕೊಂಡು ಆ ಒಂದು ಗಾಜಿನ ಬಾಟಲನ್ನು ಅಲ್ಲಿಡಬೇಕಾಗುತ್ತೆ. ಆ ಮೂಲೆಯಲ್ಲಿ, ಆಗ್ನೇಯ ಮೂಲೆಯಲ್ಲಿ ಪ್ರತಿನಿತ್ಯ ನೀವು ಒಂದು ಧೂಪ ತೋರಿಸ್ಬೇಕು ಸ್ನೇಹಿತರೆ. ಧೂಪ ತೋರಿಸಿ ಮತ್ತು ಈ ₹1 ಕಾಯಿನೋ ಅಥವಾ ₹2 ಕಾಯಿನೋ ಅದ್ರ ಒಳಗಡೆ ಹಾಕಿ ನೀವು ಯಾವ ಜಾಗದಲ್ಲಿ ಯಾವ ಸಮಯಕ್ಕೆ ನೀವು ನಿಶ್ಚಯ ಮಾಡ್ಕೊಳ್ತೀರಾ ನೋಡಿ, ಆ ಸಮಯ ಸೇಮ್ 48 ದಿನವೂ ಇರಬೇಕು ಸ್ನೇಹಿತರೆ. ನೀವು ಬೆಳಗ್ಗೆ 10 ಗಂಟೆಗೆ ಏನಾದರೂ ಮಾಡ್ತೀರಿ ಅಂದ್ಕೊಳ್ಳಿ, ಸೇಮ್ 48 ದಿನಕ್ಕೂ 10 ಗಂಟೆಗೆ ಮಾಡಿ. ಅದೇ ಸಮಯಕ್ಕೆ ಆ ₹1 ಕಾಯಿನ್ ಹಾಕಿ ಧೂಪನ ತೋರಿಸಿ ನಿಮ್ಮ ಸಂಕಲ್ಪನ ಮಾಡ್ಕೊಳ್ಳಿ. ಇಷ್ಟೇ ಸರಳವಾಗಿ ಇದನ್ನು ಮಾಡಿಕೊಂಡು ಈ ಪೀರಿಯಡ್ಸ್ ಆಗಿದ್ದೀವಿ ಮತ್ತೆ ಮಾಡ್ಕೊಳ್ಬಹುದಾ ಅನ್ನೋದಾದರೆ ಪೀರಿಯಡ್ಸ್ ಟೈಮಲ್ಲಿ 5 ದಿನ ಬಿಟ್ಬಿಡಿ, ಮತ್ತೆ ನೀವು ಕಂಟಿನ್ಯೂ ಮಾಡಬಹುದು. 48 ದಿನ ಆದಮೇಲೆ ಆ ಕಾಯಿನ್ಸನ್ನು ನಿಮ್ಮ ಮನೆ ದೇವರ ಉಂಡಿಗೆ ಹಾಕಬಹುದು, ನಿಮ್ಮ ದೇವರ ಮನೆಗೆ ಏನಾದರೂ ತೆಗೆದುಕೊಂಡು ಬರಬಹುದು, ಅಥವಾ ಈ ದುಡ್ಡಿನ ಅವಶ್ಯಕತೆ ಇರುತ್ತೆ ಪಾಪ ಅವ್ರಿಗೆ ಏನಾದರೂ ನೀವು ಕೊಡಿಸ್ಬಹುದು. ಇದು ನಿಮ್ಮಿಷ್ಟ ಸ್ನೇಹಿತರೆ, ಆದರೆ ಅದು ಒಂದು ಉಪಯೋಗಕ್ಕೆ ಬರಬೇಕು. ಆ ರೀತಿ ನೀವು ಮಾಡಿ ನೋಡಿ. ಈ ರೀತಿ ಮಾಡುತ್ತಾ ಬನ್ನಿ. ಇದನ್ನು ಮಾಡುವಾಗಲೇ ನಿಮಗೆ ಇಷ್ಟೊಂದು ಒಳ್ಳೆಯ ಬದಲಾವಣೆ ಅನ್ನೋದು ಗೊತ್ತಾಗುತ್ತೆ. ಇಷ್ಟೇ ಸರಳವಾಗಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.